ಕಾರ್ಯಕ್ರಮಕ್ಕಷ್ಟೇ ವಾಹನ ತರಿಸಿದ್ವಿ ಎಂದ ಸಚಿವರು 150 ಜನರಿಗೆ ವಾಹನ ಕೊಟ್ಟಿದ್ದೀವಿ ಅಂತಿರುವ ನಿಗಮದ ಅಧ್ಯಕ್ಷರು ಸ್ವಾವಲಂಬಿ ಸಾರಥಿ ಯೋಜನೆ ಬಗ್ಗೆ ತದ್ವಿರುದ್ಧ ಹೇಳಿಕೆಗಳು. ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಡಿಕೆಶಿ. ಖರ್ಗೆ ಜೊತೆ 1.5 ತಾಸು ಸಮಾಲೋಚನೆ. ಕುತೂಹಲ ಮೂಡಿಸಿದೆ ಡಿಸಿಎಂ ನಡೆ. ಕರಾವಳಿ ಮತ್ತು ಮಲೆನಾಡಿನಲ್ಲಿ ಮಳೆ ಮುನ್ಸೂಚನೆ. ಮುಂದಿನ 3 ಗಂಟೆಗಳಲ್ಲಿ ಭಾರೀ ಮಳೆ ಸಾಧ್ಯತೆ. ಹವಾಮಾನ ಇಲಾಖೆಯಿಂದ ಎಚ್ಚರಿಕೆ. ವರದಾ ನದಿಯಲ್ಲಿ ಇಳಿಕೆಯಾದ ನೀರಿನ ಹರಿವು. ಚಿನ್ನದ ಕಣಗಳಿಗಾಗಿ ಶೋಧ ಕಾರ್ಯ. ಬೆಳಗ್ಗೆಯಿಂದ ಸಂಜೆವರೆಗೂ ಬಂಗಾರದ ಬೇಟೆ. ಬೆಂಗಳೂರಿನ ಉಮರ್ ನಗರದ ಜನರಿಗೆ ನೀರು ಸಪ್ಲೈ. ಸಾರಾ ಪಾಳ್ಯದಲ್ಲಿ ನೀರು ಪರಿಶೀಲಿಸಿದ ಜಲಮಂಡಳಿ. ಇದು ನ್ಯೂಸ್ 18 ವರದಿಯ ಇಂಪ್ಯಾಕ್ಟ್.